ಹಲೋ, ಹೇಗಿದ್ದೀರಿ? ಎಲ್ಲ ಹುಷಾರಿದ್ದೀರಿ ಅಂತ ನಾನು ನೆನೆಸ್ಕೊಳ್ತೀನಿ. ನಾನೊಂದು ಬಿಸ್ನೆಸ್ ಮಾಡ್ತಾಯಿದ್ದೆ ಸುಮಾರು 1 ವರ್ಷದಿಂದ. ಅದರಲ್ಲಿ ನನಗೊಂದು 45,000 ಇನ್ಕಮ್ ಬರ್ತಾ ಇದೆ. ಅದನ್ನು ನಾನು ಎಣಿಸ್ಕೊಂಡೆ ಒಂದು ವಿಡಿಯೋ ಮಾಡಿ ನಿಮಗೆಲ್ಲ ಶೇರ್ ಮಾಡುವ. ಹೌಸ್ ವೈಫ್ಸಿಗೆ, ಪಾರ್ಟ್ ಟೈಮ್ ಜಾಬ್ ಮಾಡೋರಿಗೆಲ್ಲ ಹೆಲ್ಪ್ ಆಗ್ತದೆ ಅಂತ ಹೇಳಿ ಈಗ ಅದನ್ನು ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ಈಗ ನಾನು ಮಾಡೋದನ್ನ ಹೇಗೆ ಸೆಟಪ್ ಮಾಡೋದು, ಈ ಬಿಸ್ನೆಸ್ಸನ್ನು ಯಾರಿಗೆ ಸೇಲ್ ಮಾಡೋದು, ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಎಂಡೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನು ನೀರು ದೋಸೆ ಮಾಡುವ ರೆಸಿಪಿ ತೋರಿಸ್ತೀನಿ. ಇದನ್ನು ಈಗ ಒಂದು 1/4 kg ರೈಸ್ ತೊಗೊಂಡಿದ್ದೀನಿ. ನೀರು ದೋಸೆ ರೈಸ್, ಯಾವ ರೈಸ್ ಆದರೂ ಆಗ್ತದೆ, ಸೊಸೈಟಿ ಅಕ್ಕಿಯ ಅಥವಾ ಯಾವುದಾದ್ರೂ ದೋಸೆ ರೈಸ್ ಆಗ್ತದೆ. ಒಂದು 2 ಗಂಟೆ ಮೊದಲು ಚೆನ್ನಾಗಿ ತೊಳೆದು, ಒಂದು 3 ಸಲ ತೊಳೆದು ನೆನೆಸಿಡಬೇಕು. ಒಂದು 2 ಗಂಟೆ ಆದ ನಂತರ ಅದನ್ನು ತೆಗೆದು ಮಿಕ್ಸಿ ಹಾಕಿ ಅರಿಬೇಕು. ಒಂದು ಅರ್ಧ ಗ್ಲಾಸ್ ನೀರು ಹಾಕಿ, ನಿಮ್ಗೆ ಅಂದಾಜು ಗೊತ್ತಾಗ್ತದೆ, ಒಂದು ಅರ್ಧ ಗ್ಲಾಸ್ ಇಷ್ಟು ನೀರು ಹಾಕಿ ಸ್ಮೂತಲ್ಲಿ ಅರಿಬೇಕು. ಒಂದು ಅರ್ಧ ಸ್ಮೂತ್ ಆದ ನಂತರ ಒಂದು ಸ್ಪೂನು ಪ್ಯೂರ್ ಕೋಕೋನಟ್ ಆಯಿಲ್ ಹಾಕಬೇಕು. ಇಲ್ಲಿ ಹಾಕ್ತಾಯಿದ್ದೇನೆ ನೋಡಿ, 1 ಸ್ಪೂನ್ ಇದೆ. ಇಷ್ಟು ಕೋಕೋನಟ್ ಆಯಿಲ್ನ ಹಿಟ್ಟಿಗೆ ಹಾಕಿಬಿಟ್ಟು ಪುನಃ ಅರಿಬೇಕು ನೀವು. ಈಗ ನೋಡಿ, ಇಷ್ಟು ಸ್ಮೂತ್ ಆಗಬೇಕು ನೋಡಿ. ಒಂದು ಚೂರು ನಿಮಗೆ ರವದ ಕೈ ಸಿಗ್ಬಾರ್ದು, ಎಷ್ಟು ಸ್ಮೂತ್ ಆಗಿದೆ. ಈ ಹದಕ್ಕೆ ಬರಬೇಕು ನೋಡಿ, ಇಷ್ಟು ಸ್ಮೂತ್. ಕ್ಲಿಯರಾಗಿ ನೋಡ್ಕೊಳ್ಳಿ, ಇಷ್ಟು ಸ್ಮೂತ್ ಆಗಬೇಕು. ಇದನ್ನು ಈಗ ಪಾತ್ರೆಗೆ ಹಾಕಿ ಸ್ವಲ್ಪ ಮಿಕ್ಸಿ ತೊಳೆದು ಬಿಟ್ಟು ನೀರು ಹಾಕ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಎಷ್ಟು ಬೇಕಂತ ಇಷ್ಟು ಹಿಟ್ಟಿಗೆ ಹಾಕಿಬಿಟ್ಟು ನಾನು ಹಿಟ್ಟಿದಾಗ ತೋರಿಸ್ತೀನಿ ಎಷ್ಟು ತೆಳ್ಳಗಿರ್ಬೇಕಂತ. ಇಷ್ಟು ತೆಳ್ಳಗಿರ್ಬೇಕು, ಈ ಹದ ಇರಬೇಕು ಹಿಟ್ಟು. ನೋಡಿ, ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು. ಇಷ್ಟಿದ್ರೆ ಕರೆಕ್ಟ್ ಬರ್ತದೆ. ಈಗ ಫೈನಲಿ ಹೇಗೆ ಮಾಡೋದು ತೋರಿಸ್ತೀವಿ. ಇಂಥದ್ದು ನಾನ್ ಸ್ಟಿಕ್ ತವ ಬೇಕು ನಿಮಗೆ. ಈ ತವ ನೀವು ದೋಸೆಗೆ ಇಟ್ಕೊಳ್ಬೇಕು, ನೀರು ದೋಸೆ ತೆಗಿಲಿಕ್ಕೆ ಮಾತ್ರ ಇಟ್ಕೊಳ್ಬೇಕು, ಬೇರೆ ಯಾವುದು ಇದರಲ್ಲಿ ತೆಗಿಬಾರ್ದು. ಇದು ದೋಸೆ, ಇದರಲ್ಲಿ ನೀರು ದೋಸೆ ಕತ್ತಬಾರ್ದು. ಕತ್ತಿದ್ದಾಗೆ ನೀವು ನೋಡ್ಕೊಳ್ಬೇಕು. ಅದನ್ನು ಕತ್ತಿದ್ದಾಗ ಹೇಗೆ ನೋಡ್ಕೊಳ್ಬೇಕು, ಹೇಗೆ ತೆಗಿಬೇಕು ಅಂತ ಹೇಳ್ತೇನೆ ನಾನು. ತೆಗಿತಾ ಇರುವ ನಿಮಗೆ ಫೋನು ಏನಾದರೂ ಬಂದರೆ ಆಫ್ ಮಾಡಿ ಹೋಗಿ. ಆನ್ ಇಟ್ಕೊಂಡು ಹೋದರೆ, ಇದು ಕತ್ತಿ ಹೋದರೆ ಮತ್ತು ನಿಮ್ಗೆ ಯೂಸ್ ಆಗೋಲ್ಲ, ನೀರು ದೋಸೆಗೆ ಯೂಸ್ ಆಗೋದಿಲ್ಲ. ಈಗ ಮಾಡುವ ವಿಧಾನ ಹೇಗಂತ ತೋರಿಸ್ತೀನಿ. ಸ್ಟಾರ್ಟ್ ಮಾಡುವ ಮೊದಲು ಇಲ್ಲಿ ಪ್ಲೇಸನ್ನು ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳಿ. ಇದಕ್ಕೆ ಆಯಿಲ್ ಹಚ್ಚಿ ಇಟ್ಕೊಳ್ಬೇಕು. ಈ ಥರ ಕ್ಲೀನ್ ಇದೆ, ಇದು ಕ್ಲೀನ್ ಮಾಡಿದ್ರೆ ಆಯಿಲ್ ಹಚ್ಚಿ ಈ ಥರ ಇಟ್ಕೊಳ್ಳಿ. ದೋಸೆ ತೆಗೆದು ಹಾಕುವಾಗ ಸ್ಟಿಕ್ ಆಗಬಾರ್ದು, ಅದು ಇದಕ್ಕೆ ಸ್ಲ್ಯಾಬಿಗೆ ಸ್ಟಿಕ್ ಆಗಬಾರ್ದು. ಅದಕ್ಕೆ ಎಣ್ಣೆ ಹಚ್ಚಿ ಇಟ್ಕೊಳ್ಬೇಕು. ಈಗ ನಿಮಗೆ ಇದು ಆನ್ ಮಾಡ್ತೀನಿ. ಇದು ಆನ್ ಮಾಡಿ ಸರಿ ಹೀಟ್ ಆಗಬೇಕು. ಇದು ಹೀಟ್ ಆಯ್ತು ಅಂತ ನೋಡಲಿಕ್ಕೆ ನೀವು ಹೀಗೆ ಮಾಡಿ ನೋಡ್ಬೋದು. ಹೀಟ್ ಆಗಲಿಲ್ಲ, ಇನ್ನು ಸ್ವಲ್ಪ ಹೀಟ್ ಆಗಬೇಕು. ಈಗ ನಾನು ತೋರಿಸ್ತೀನಿ ಹೇಗೆ ಹಾಕೋದು ಅಂಥೇಳಿ. 1 ಸೌಂಡ್ ಹಿಟ್ಟು ಇಷ್ಟು ತಗೊಂಡು ನೀವು ಇಲ್ಲಿಂದ ಹೀಗೆ ಹೇಳ್ಕೊಂಡು ಹಾಕಬೇಕು. ಇದು ಹೀಗೆ ಬರಬೇಕು ನೋಡಿ, ಹೀಗೆ ಬರಬೇಕು. ಇದನ್ನು ಮುಚ್ಚಿಡಿ.
ಇಷ್ಟು ಡ್ರೈ ಆದ ನಂತರ ತೆಗೆದು ನೀವು ಹೀಗೆ ಹಾಕಬೇಕು. ಹೀಗೆ ಹಾಕಿ ಪುನಃ ನೀವು ಹಿಟ್ಟು ಹಾಕಿ ಈ ಥರ ಸ್ಪ್ರೆಡ್ ಮಾಡಬೇಕು. ಮುಚ್ಚಿಡಿ. ಅಷ್ಟೊತ್ತಿಗೆ ಇಲ್ಲಿ ಹಾಕಿದ್ದೀರಲ್ಲ ಈ ದೋಸೆನ ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಇಡಬೇಕು. ಪುನಃ ಅದ್ರ ಮೇಲೆ ತೆಂಗಿನೆಣ್ಣೆ ಹಚ್ಚಬೇಕು. ಇದು ರೆಡಿ ಇಟ್ಕೊಳ್ಬೇಕು. ತೆಂಗಿನೆಣ್ಣೆ ಹಚ್ಚಿ ಅಷ್ಟೊತ್ತಿಗೆ ಇದಾಗ್ತದೆ. ಇದಾಗಲಿಲ್ಲ, ಬೇರೆ ಕಟ್ ಮಾಡಿದ್ರೆ ಆಯಿತು. ಇದು ಪುನಃ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಹೀಗೆ ಹಿಟ್ಟು ಹಾಕಿ ಹಾಗೆ ಮಧ್ಯೆ ಇದ್ದಿದ್ರೆ ಪರವಾಗಿಲ್ಲ, ಕವರ್ ಆಗ್ತದೆ. ಪುನಃ ಇದನ್ನು ಹೀಗೆ ಫೋಲ್ಡ್ ಮಾಡಿ ಪುನಃ ಇದ್ರ ಮೇಲೆ ತೆಂಗಿನೆಣ್ಣೆ ಹಚ್ಚಬೇಕು. ತೆಂಗಿನೆಣ್ಣೆ ಹಚ್ಚೋದು ಮರಿಬೇಡಿ, ಯಾಕಂದರೆ ಇನ್ನೊಮ್ಮೆ ದೋಸೆ ಹಾಕಿದ ಕೂಡ ಅದು ಇದಕ್ಕೆ ಕಟ್ಟೆ ಸ್ಟಿಕ್ ಆಗಿಬಿಡ್ತದೆ, ಹೇಳುವುದಿಲ್ಲ ನಿಮಗೆ, ಫೋಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಮಾಡ್ತಾನೆ ಇರಬೇಕು ನೀವು. 5 ನಿಮಿಷ ಆಚೆ ಈಚೆ ಹೋಗ್ಬಾರ್ದು, ಇದ್ರ ಮೇಲೆ ಇರಬೇಕು ಮಾಡಿ. ಅದು ಕರೆಕ್ಟಾಗಿ ಮಾಡ್ಬೋದು ನಿಮಗೆ. ಈಸಿ, ಕಷ್ಟ ಏನಿಲ್ಲ, ತುಂಬ ಸಿಂಪಲ್. ಅಂದರೆ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ, ಎಷ್ಟು ಚೆನ್ನಾಗಿ, ಎಷ್ಟು ತೆಳ್ಳಗೆ ಬಂದಿದೆ ನೋಡಿ. ಸ್ಲ್ಯಾಬ್ ಕಾಣ್ತಾ ಇದೆ ಮೇಲೆ ಕಟ್ಟೆ, ಎಷ್ಟು ತೆಳ್ಳಗಿದೆ. ಅದನ್ನು ಹೀಗೆ ಫೋಲ್ಡ್ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ತೆಳ್ಳಗಾಗಿ ಎಷ್ಟು ಶೈನಿಯಾಗಿ ಬಂದಿದೆ, ಚೆಂದ ಸ್ಮೂತಾಗಿ ಬಂದಿದೆ. ಈಗ ಬಿಸ್ನೆಸ್ ಸೆಟಪ್ ಮಾಡುವ ಐಡಿಯಾ ಹೇಗೆ ಅಂತ ಹೇಳ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು 1 kg ರೈಸಲ್ಲಿ 20 ಪ್ಲೇಟ್ ದೋಸೆ ಆಗ್ತದೆ. 20 ಪ್ಲೇಟ್, 1 ಪ್ಲೇಟಲ್ಲಿ 5 ದೋಸೆ ಬರ್ತದೆ. ನಾನೀಗ 1 ಪ್ಲೇಟ್ ದೋಸೆನ 15 ರೂಪಾಯಿಗೆ ಕೊಡ್ತೇವೆ. 1 ದೋಸೆಗೆ 3 ರೂಪಾಯಿ ಲೆಕ್ಕ ಆಯಿತು. 15 ರೂಪಾಯಿಗೆ ಈ ರೆಸ್ಟೋರೆಂಟ್, ಸಣ್ಣ ರೆಸ್ಟೋರೆಂಟು, ದೊಡ್ಡ ರೆಸ್ಟೋರೆಂಟ್ನವ್ರು ತಗೊಳ್ತಾರೆ. ತುಂಬ ಜನ ಸೇಲ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ದೊಡ್ಡ ಸೊಸೈಟಿ ಇದ್ದರೆ ಅಲ್ಲೂ ಸೇಲ್ ಮಾಡ್ತೀನಿ. ತುಂಬ ರೆಸ್ಟೋರೆಂಟ್ ನನ್ನ ಹಸ್ಬೆಂಡ್ ತೊಗೊಂಡೋಗಿ ಹಾಕಿ ಬರ್ತಾರೆ. ಎಲ್ಲ ಆರ್ಡ್ರ್ ತೊಗೊಂಡಿರ್ತೀವಿ ಮತ್ತು ಹಾಕಿ ಬರ್ತಾರೆ ಬೆಳಿಗ್ಗೆ. ಅವರು ಒಂದು 10-12 ರೂಪಾಯಿಗೆ 1 ದೋಸೆ ಮಾರ್ತಾರೆ ಹೋಟೆಲ್ನವರು. ನಮಗೆ 1 ಪ್ಲೇಟಿಗೆ 15 ರೂಪಾಯಿ ಸಿಗ್ತದೆ. ನಾನು ಅಷ್ಟಲ್ಲಿ ಕೊಡ್ತಾ ಇದ್ದೀನಿ. ಹಾಗೆ ನೀವು ಮಾಡಿ ಸೇಲ್ ಮಾಡ್ಬೋದು. ತಿಂಗಳಿಗೆ ನಿಮಗೆ ಸಾಧಾರಣ ಒಂದು 45,000 ಬಂದೇ ಬರ್ತದೆ, ಗ್ಯಾರಂಟಿ. ಅಷ್ಟು ನಂಗೆ ಬರ್ತಾ ಉಂಟು. ನೀವು ಎಷ್ಟು ಫಾಸ್ಟ್ ಮಾಡ್ತೀರಿ, ಎಷ್ಟು ದೋಸೆ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಒಂದು ದಿವಸ ಒಂದು 5-6 kg ಅಕ್ಕಿ ದೋಸೆಯೂ ಮಾಡ್ಬೋದು. ಎಷ್ಟು ಚುರುಕಾಗಿ ಎಷ್ಟು ಫಾಸ್ಟ್ ಮಾಡ್ತೀವಿ ನಿಮ್ಗೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗೆ ನೀವು ಸ್ಟಾರ್ಟ್ ಮಾಡಿ, ನಿಮಗೆಲ್ಲ ಹೆಲ್ಪ್ ಆಗ್ತದೆ. ಸ್ಟಾರ್ಟ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಐ ಹೋಪ್ ನಿಮಗೆಲ್ಲ ಗೊತ್ತಾಯಿತು ಹೇಗೆ ಮಾಡೋದು ಅಂತ. ಈಸಿ, ತುಂಬ ಈಸಿ, ಸಿಂಪಲ್ ಇದು ಮಾಡೋದು. ನೀವು ಸ್ಟಾರ್ಟ್ ಮಾಡಿ, ನಿಮಗೆಲ್ಲ ಹೆಲ್ಪ್ ಆಗ್ತದೆ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆ. ಬೆಲ್ ಐಕನ್ ಒತ್ತೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.